ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳುವ ಹಾಗಾಗ್ತದೆ ಮತ್ತು ನಿಮ್ಮ ಜೀವನದ ಬದಲಾವಣೆಗೆ ಬೇಕಾಗಿರತಕ್ಕಂತಹ ದಾರಿಗಳನ್ನು ಸಹ ತಿಳ್ಕೊಂಡು ಅನುಸರಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜೂನ್ ತಿಂಗಳ ಮಾಸ ಭವಿಷ್ಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಜೂನ್ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ದಿವಸಗಳಿಂದ ಅನೇಕ ರಾಶಿಗಳು ಕಾಯ್ತಾ ಇದ್ರಿ, ಗುರುಬಲಕ್ಕೋಸ್ಕರವಾಗಿ ಕಾಯ್ತಾ ಇದ್ರಿ. ಆ ಗುರುಬಲ ಬರತಕ್ಕಂತಹ ತಿಂಗಳು ಅಂತ ಹೇಳಿದ್ರೇನೆ ಈ ಜೂನ್ ತಿಂಗಳು. ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ ಜೂನ್ 2ನೇ ತಾರೀಕಿನ ಬೆಳಗಿನ ಜಾವಕ್ಕೆ ಸರಿಸುಮಾರಾಗಿ ಗುರು ತನ್ನ ಉಚ್ಚಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಅನೇಕ ರಾಶಿಗಳು ಗುರುಬಲವನ್ನ ಪಡ್ಕೊಳ್ತಾ ಇದ್ದಾವೆ, ಇನ್ನು ಅನೇಕ ರಾಶಿಗಳು ಗುರುಬಲವನ್ನ ಕಳೆದುಕೊಳ್ತಾ ಇದ್ದಾವೆ. ಅದು ಗುರುಗ್ರಹದ ಮಾಹಿತಿ ಹೇಳ್ಬೇಕಾದಂತ ಸಂದರ್ಭದಲ್ಲಿ ಹೇಳೋಣ. ಇನ್ನು 8ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಕಡಗರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 15ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ರವಿ. ಈ ಒಂದು ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅಲ್ಲಿಂದ ಸರಿಸುಮಾರಾಗಿ ನಿಮ್ಗೇನಾಗತ್ತೆ, ನಿಜ ಜ್ಯೇಷ್ಠ ಮಾಸವು ಪ್ರಾರಂಭವಾಗುವಂಥದ್ದು. ಅಲ್ಲಿಯವರೆಗೂ ಸಹ ಅಧಿಕ ಜ್ಯೇಷ್ಠದಲ್ಲಿದ್ದಂತಹದ್ದು ಅಧಿಕ ಮಾಸ ಮುಗಿದು ನಿಮಗೆ ನಿಜ ಮಾಸ ಪ್ರಾರಂಭ ಆಗ್ತಕ್ಕಂತಹದ್ದು ಮಲಮಾಸವು ಮುಗಿಯತ್ತೆ. ಅದೇ ರೀತಿಯಾಗಿ 20ನೇ ತಾರೀಕು 6ನೇ ತಿಂಗಳು 2026ಕ್ಕೆ ವೃಷಭ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಬುಧ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂತಹದ್ದು. ಇದರಲ್ಲಿ ಪ್ರಮುಖವಾಗಿ ಗುರುಗ್ರಹದ ಬದಲಾವಣೆ ಇದೇ ತಿಂಗಳು ಇರತಕ್ಕಂತಹದ್ದು ನೋಡಿ. ಹಾಗಾಗಿಯೇ ಈ ಒಂದು ಜೂನ್ ತಿಂಗಳ 1ನೇ ತಾರೀಕು ಪ್ರಾರಂಭ ಆಗೋದಕ್ಕೂ ಮುಂಚಿತವಾಗಿ ಅಂದ್ರೆ ಒಂದು ದಿನದ ಹಿಂದೆ ಪೌರ್ಣಮಿ ದಿವಸ, ಪೌರ್ಣಮಿಯ ಪರ್ವಕಾಲದಲ್ಲಿ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹ ದಾನ ಧರ್ಮ ಜಪ ತಪಗಳು, ಮಾಡುವಂತಹ ಪೂಜೆ ಪುನಸ್ಕಾರಗಳು ಅಧಿಕವಾಗಿ ನಿಮಗೆ ಫಲವನ್ನ ಕೊಡುತ್ತದೆ. ಹಾಗಾಗಿಯೇ ಗುರು ಮಹಾಯಾಗವನ್ನ ಈ ಜೂನ್ ತಿಂಗಳಲ್ಲಿ ಏನು 1ನೇ ತಾರೀಕು ಬದಲಾವಣೆ ಆಗ್ತಾ ಇದೆ, ಆ ಚಂದ್ರನ ವೃದ್ಧಿಯಾಗಿ ಆ ಪೌರ್ಣಮಿಯ ಚಂದ್ರನ ಅಡಿಯಲ್ಲಿ ಮಾಡ್ತಕ್ಕಂತಹ ಗುರುಮಹಾಯಾಗದಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಕಷ್ಟ ನಷ್ಟಗಳನ್ನ ತೊಡೆದು ಹಾಕೊಳ್ಳಿ. ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳು, ಸಂತಾನದ ಸಮಸ್ಯೆಗಳಿರುವಂತಹದ್ದಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಸಂಕಷ್ಟಗಳು ಬರ್ತಾ ಇರುತ್ತೆ. ಮದುವೆ ಆಗ್ತಾ ಇರೋದಿಲ್ಲ, ಮಕ್ಕಳಾಗ್ತಾ ಇರೋದಿಲ್ಲ, ಮಕ್ಕಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಿ, ಅಥವಾ ನಿಮ್ಮ ಬದುಕಿನಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಇರುವ ಹಾಗೆ ಗುರುಬಲವನ್ನೇ ಕಳೆದುಕೊಂಡು ಬಿಟ್ಟಿರ್ತೀರಿ. ಆ ಗುರುಬಲವನ್ನ ಪಡ್ಕೊಳ್ಳುವಂತಹ ಸಲುವಾಗಿ ವಿಶೇಷವಾಗಿ ಮೇಷ, ವೃಷಭ, ಕಟಕ ಈ ರಾಶಿಯವರಿಗೆ
ಸ್ವಲ್ಪ ಮಟ್ಟಕ್ಕೆ ಗುರು ಅನಾನುಕೂಲ ಸ್ಥಿತಿಯಲ್ಲಿದ್ರು ತುಂಬಾ ಕೆಡಕನ್ನೇನು ಮಾಡ್ಲಾರ, ಕೆಲವೊಮ್ಮೆ ತುಂಬಾ ಚೆನ್ನಾಗೂ ಆಗತ್ತೆ ತನ್ನ ದೃಷ್ಟಿ ಬಲಗಳಿಂದಾಗಿ. ಆದ್ರೆ ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೇದೆ, ಯಾಕಂದ್ರೆ ಕಳ್ಕೊಳ್ತಾ ಇದ್ದೀರಾ ಒಂದ್ ಹಂತಕ್ಕೆ. ಆದ್ರೆ ಶಾಂತಿ ಮಾಡಿಸ್ಕೊಳ್ಳಲೇಬೇಕಾಗಿರ್ತಕ್ಕಂತಹ ರಾಶಿಗಳು ಅಂತ ಹೇಳಿದ್ರೆ ಸಿಂಹ ಮತ್ತು ಕುಂಭ ರಾಶಿಗಳು. ಮೇಷ, ವೃಷಭ, ಕಟಕ ಮತ್ತು ಸಿಂಹ, ಕುಂಭ ರಾಶಿಗಳು ಮತ್ತು ಧನಸ್ಸು ರಾಶಿ ಇಷ್ಟು ರಾಶಿಗಳು ನೀವು ಗುರು ಶಾಂತಿಯಲ್ಲಿ ಪಾಲ್ಗೊಂಡು ಗುರುವಿನ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳಿ. ಇದು ಜೂನ್ ತಿಂಗಳ ಮಾಸ ಭವಿಷ್ಯ. ಆದ್ರೂ ಮೇ ತಿಂಗಳ 31ನೇ ತಾರೀಕಿನಂದು ನಡೀತಾ ಇರತಕ್ಕಂಥದ್ದು, ಯಾಕಂದ್ರೆ ತುಂಬಾನೇ ಮುಂಚಿತವಾಗಿಯೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇವೆ. ಆ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಸಾರ್ವಜನಿಕವಾಗಿಯೂ ಎಲ್ಲರಿಗೂ ಒಳ್ಳೇದು ಆಗಬೇಕು ಅಂತ ಹೇಳಿ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರವನ್ನೂ ಸಹ ಆಯೋಜನೆ ಮಾಡಲಾಗಿದೆ. ಆಸಕ್ತರು ಕೇವಲ ಯಾಗಕ್ಕೆ ಮಾತ್ರ ಬರೋದಲ್ಲ, ನಿಮಗೆ ವಿಶೇಷವಾಗಿ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಯಿಂದ ಬಳಲ್ತಾ ಇದ್ರೆ ಉಚಿತವಾಗಿ ಕಣ್ಣಿನ ತಪಾಸಣೆಯ ಶಿಬಿರವನ್ನ ನಮ್ಮ ಆಶ್ರಮದಲ್ಲಿ ಏರ್ಪಡಿಸಲಾಗುತ್ತೆ. ಹಾಗಾಗಿ ತಾವೆಲ್ಲರೂ ಸಹ ಬಂದು ಆ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರದಲ್ಲಿ ಪಾಲ್ಗೊಳ್ಬಹುದು. ಜೊತೆಗೆ ಗುರುಮಹಾಯಾಗದಲ್ಲೂ ಸಹ ಪಾಲ್ಗೊಳ್ಬಹುದು. ಗುರುಮಹಾಯಾಗದ ಶುಲ್ಕವು ಮಾಡಿಸುವಂತಹವರಿಗೆ 800 ರೂಪಾಯಿಗಳಿರುತ್ತೆ. ಅದರಲ್ಲಿ ಬೃಹಸ್ಪತಿ ಕವಚ ಮತ್ತು ಅಕ್ಷತ ಪ್ರಸಾದ ಎರಡೂ ಸಹ ಸೇರಿರುತ್ತೆ. ಹಾಗಾಗಿ ಆ ಬೃಹಸ್ಪತಿ ಕವಚವನ್ನ ದೇಹದಲ್ಲಿ ಧರಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಅಕ್ಷತ ಪ್ರಸಾದವನ್ನ 2 ಭಾಗಗಳನ್ನಾಗಿ ಮಾಡಿ ಒಂದನ್ನ ನಿಮ್ಮ ದೇವರ ಮನೆಯಲ್ಲೂ ಇನ್ನೊಂದನ್ನ ನಿಮ್ಮ ಪಾಕೆಟ್ ನಲ್ಲೂ ಇಟ್ಕೊಂಡು ಇರೋದ್ರಿಂದ ಅನೇಕ ರೀತಿಯಾದಂತಹ ಗುರುವಿನ ಅನುಗ್ರಹದ ಸಿದ್ಧಿ ಆಗ್ತದೆ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಇದು ಈ ತಿಂಗಳ ಮಾಸ ಭವಿಷ್ಯದ ವಿಶೇಷತೆಗಳು ಮತ್ತು ವಿಶೇಷ ದಿನಗಳು. ಇದೇ ತಿಂಗಳ 29ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಭೂಮಿ ಪೌರ್ಣಮಿ ಅಥವಾ ಅದನ್ನ ಖಾರ ಹುಣ್ಣಿಮೆ ಅಂತಾನೂ ಸಹ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾದಂತಹ ಆಚರಣೆ, ಅದರಲ್ಲೂ ಯಲ್ಲಮ್ಮನ ಗುಡ್ಡದಲ್ಲಂತೂ ತುಂಬಾ ಚೆನ್ನಾಗಿರೋ ವಿಜೃಂಭಣೆಯಿಂದ ಆಚರಣೆ ಇದು ನಡೆಯುತ್ತೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇನ್ನು ಮಾಸ ಭವಿಷ್ಯದ ಕಡೆಗೆ ಗಮನ ಹರಿಸೋಣ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಗುರುಬಲವನ್ನ ಕಳ್ಕೊಳ್ತಾ ಇದ್ದೀರಾ. ಆದ್ರೂ ಚಿಂತೆ ಪಡುವಂತಹ ಅವಶ್ಯಕತೆ ಇಲ್ಲ. ಕಾರಣ ಏನಂದ್ರೆ ಗುರು ತನ್ನ ಉಚ್ಚ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಗುರುಬಲ ಕಳ್ಕೊಂಡ್ರು ಅರ್ಧದಷ್ಟು ಗುರುಬಲ ಇದೆ ಅಂತ ಹೇಳಿ ನಂಬಿಕೊಳ್ಳಬೇಕು. ಕಾರಣ ತನ್ನ ಉಚ್ಚ ಕ್ಷೇತ್ರದಲ್ಲಿ ಅಂತಹ ಕಿಡುಕುಗಳನ್ನ ಗುರುಗ್ರಹ ಮಾಡ್ಲಾರ. ಜೊತೆಗೆ ಅವನ ದೃಷ್ಟಿಯನ್ನ ನೋಡಿದ ಸಂದರ್ಭಕ್ಕೆ ನಿಮಗೆ ಅತ್ಯಂತ ಶುಭ ಸ್ಥಾನಗಳಿಗೆ ದೃಷ್ಟಿಯೂ ಸಹ ಬರ್ತಾ ಇರತಕ್ಕಂಥದ್ದು. ತನ್ನ ಪಂಚಮ ದೃಷ್ಟಿಯಿಂದ ವೃಶ್ಚಿಕ ರಾಶಿಯನ್ನು ನೋಡ್ತಾನೆ. ವೃಶ್ಚಿಕ ರಾಶಿಯು ನಿಮಗೆ 7ನೇ ಮನೆಯಾಗ್ತದೆ. ವಿವಾಹದಲ್ಲಿ ಅಭಿವೃದ್ಧಿ, ವೈವಾಹಿಕ ಜೀವನದಲ್ಲಿ ತೊಂದರೆ ತಾಪತ್ರೆಗಳಿದ್ರೆ ನಿವಾರಣೆ ಆಗ್ತಾ ಇರುವಂತಹದ್ದು. ತುಂಬಾ ವರ್ಷಗಳಿಂದ ಮದುವೆಗೆ ಪ್ರಯತ್ನ ಪಟ್ಟು ಸಾಕಾಗ್ತಾ ಇದ್ರೆ ಈಗ ಆ ಮದುವೆಯ ಪ್ರಯತ್ನಗಳು ನಿಮಗೆ ಫಲ ಕೊಡ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸುಧಾರಣೆ ಆಗುವಂತಹದ್ದು, ಒಳ್ಳೆ ರೀತಿಯ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯವಾಗ್ತದೆ. ಜೊತೆಗೆ ಲಾಭಸ್ಥಾನದ ಮೇಲೆ ದೃಷ್ಟಿ ಬರೋದ್ರಿಂದ ವ್ಯಾಪಾರ ವಹಿವಾಟುಗಳು, ನೀವು ಮಾಡ್ತಾ ಇರತಕ್ಕಂತಹ ಉದ್ಯೋಗಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಪ್ರತಿ ಕೆಲಸಗಳಲ್ಲೂ ಯಶಸ್ಸನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಶಾಂತಿ ಅನ್ನುವಂತಹದ್ದು ನೆಲೆಸತ್ತೆ. ಜೊತೆಗೆ ನಿಮಗೆ ನೋಡಿ, ವ್ಯಯಾಧಿಪತಿಯು ವ್ಯಯ ಮತ್ತು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಆಗ್ತಕ್ಕಂತಹದ್ದು. ತುಂಬಾ ಏನಾದ್ರೂ ಇಲ್ಲ ಆಗ್ತಾ ಇಲ್ಲ, ನನಗೆ ದೈಹಿಕವಾಗಿ ಏನಾದ್ರೂ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಈ ತಿಂಗಳು ನಿಮಗೆ ಆ ಆರೋಗ್ಯದ ಸಮಸ್ಯೆಗಳೆಲ್ಲ ಹೋಗ್ತಾ ಇದೆ. ಇನ್ನು ದ್ವಿತೀಯದಲ್ಲಿ ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ರವಿಯು ದ್ವಿತೀಯಾಧಿಪತಿಯು ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾನೆ. ಅದು ಸಹ ನಿಮಗೆ ಒಂದಷ್ಟು ಪಾಸಿಟಿವ್ ಆಗಿ ನಿಮಗೆ ಅಂಶಗಳನ್ನ ತಂದು ಕೊಡ್ತಾ ಇರತಕ್ಕಂತಹದ್ದು. 3ನೇ ಮನೆಯಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಉಚ್ಚ ಗುರುವಿನೊಟ್ಟಿಗೆ ಸಂಚಾರವನ್ನ ಮಾಡ್ತಾ ಇರತಕ್ಕಂಥದ್ದು. ಅದು ಒಂದು ಹಂತಕ್ಕೆ ನಿಮ್ಗೆ ಬಹಳ ಪ್ರಬಲ ಯೋಗವನ್ನ ತಂದು ಕೊಡ್ತಾ ಇದೆ. ಹೀಗೆ 10 ಹಲವು ಪಾಸಿಟಿವಿಟಿಗಳೇ ನಿಮ್ಗೆ ತುಂಬಿರ್ತಕ್ಕಂತಹದ್ದು. ಜೊತೆಗೆ ಈ ಒಂದು ಶನಿಯ ಸಂಪೂರ್ಣ ಅನುಗ್ರಹ ನಿಮಗೆ ಇದೆ. ಹಾಗಾಗಿ ಶನಿಯ ಅನುಗ್ರಹ ಇರೋದ್ರಿಂದ ಯೋಚನೆ ಮಾಡೋದು ಬೇಡ. ನಿಮ್ಮ ಜಾತಕದಲ್ಲೇನಾದರೂ ಶನಿ ದುಸ್ಥಾನಗಳಲ್ಲಿ ಸ್ಥಿತನಾಗಿದ್ರೆ ಅಥವಾ ಬಲಹೀನನಾಗಿದ್ರೆ ಶನಿ ಮಹಾಯಾಗದಲ್ಲಿ ಬಂದು ಪಾಲ್ಗೊಳ್ಳಿ. ಶನಿ ಮಹಾಯಾಗದ ವಿಶೇಷತೆಗಳು ಈ ತರ ಇದೆ. ಜುಲೈ 12ನೇ ತಾರೀಕು ಭಾನುವಾರದ ದಿವಸ ವಿಶೇಷವಾದಂತಹ ಮೂರ್ತಿಯನ್ನ ನಾವು ತಯಾರು ಮಾಡ್ತಾ ಇದ್ದೇವೆ. ವಿಶ್ವದಲ್ಲೇ ಎಲ್ಲೂ ಇಲ್ಲದಂತಹ
ಕಂಡು ಕೇಳರಿಯದೇ ಇರ್ತಕ್ಕಂತಹ ವಿಶೇಷವಾದಂತಹ ಹನುಮ ಸಮೇತ ಶನಿದೇವರ ವಿಗ್ರಹವನ್ನ ಏಕಶಿಲೆಯಲ್ಲಿ ಮಾಡಿಸ್ತಾ ಇದ್ದೇವೆ. ಒಂದೇ ಕಲ್ಲಿನಲ್ಲಿ ಮುಂಭಾಗದಲ್ಲಿ ಹನುಮದೇವರು, ಹಿಂಭಾಗದಲ್ಲಿ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ಮೂರ್ತಿ ಪ್ರಪಂಚದಲ್ಲಿಯೇ ಎಲ್ಲೂ ಇಲ್ಲದ್ದು. ವಿಶೇಷವಾಗಿ ಹನುಮದೇವರ ಆ ಕೃಪಾಶೀರ್ವಾದದಿಂದ ಗೋಚರವಾಗಿ ಈ ರೀತಿಯಾಗಿ ಮೂರ್ತಿ ಮಾಡಬೇಕು ಅಂತ ಆ ಚಿತ್ತಿಗೆ ಜ್ಞಾನಕ್ಕೆ ಆದೇಶ ಕೊಟ್ಟಿರುವುದರಿಂದಾಗಿ ಮಾಡ್ತಾ ಇದ್ದೇವೆ. ಆ 12ನೇ ತಾರೀಕು ಜುಲೈ ಶನಿ ಮಹಾಯಾಗದ ದಿವಸ ಆ ಒಂದು ವಿಶೇಷವಾದಂತಹ ಹನುಮ ಸಮೇತ ಶನಿದೇವರ ವಿಗ್ರಹದ ಪ್ರತಿಷ್ಠಾಪನೆ, ಜೊತೆಗೆ ಸ್ವತಃ ಸೇವಾರ್ಥಿಗಳ ಕೈಯಲ್ಲೇ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸ್ತೀವಿ. ಇದು ಸಾರ್ವಕಾಲಿಕವಾಗಿ ಪ್ರತಿದಿನವೂ ಯಾರು ಬೇಕಾದರೂ ಬಂದು ಸ್ವತಃ ನಿಮ್ಮ ಕೈಯಿಂದನೇ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡೋದಕ್ಕೆ ಅವಕಾಶವನ್ನು ಸಹ ಕೊಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ. ಜುಲೈ 12ನೇ ತಾರೀಕು ಶನಿ ಹನುಮದೇವರ ಪ್ರತಿಷ್ಠೆಯ ಜೊತೆಗೆ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಯಾರ್ಯಾರು ಈ 7.5 ಬಳಲ್ತಾ ಇದ್ದೀರಿ, ಯಾರ್ಯಾರಿಗೆ ಈ ಒಂದು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ ಪೀಡೆಗಳು ಇದ್ದಾವೆ, ಈ ರಾಶಿಗಳವರು ಖಂಡಿತ ಜುಲೈ 12ನೇ ತಾರೀಕಿಗೆ ಬಂದು ಹನುಮ ಸಮೇತ ಇರತಕ್ಕಂತಹ ಶನಿದೇವರ ವಿಗ್ರಹಕ್ಕೆ ಸ್ವತಃ ನಿಮ್ಮ ಕೈಯಿಂದಾನೇ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಶನಿಯ ಕಾಟದಿಂದ ವಿಮುಕ್ತರಾಗಿ. ಶನಿ ಯಾರಿಗಾದ್ರೂ ಒಬ್ರಿಗೆ ಹೆದರ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ಹನುಮದೇವರಿಗೆ ಮಾತ್ರ. ಅಂತಹ ಹನುಮದೇವರನ್ನ ದಕ್ಷಿಣಕ್ಕಭಿಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡಿಸ್ತಾ ಇದ್ದೇವೆ. ವಿಶೇಷವಾಗಿ ಹನುಮದೇವರ ಕೃಪಾಶೀರ್ವಾದದಿಂದಲೇ ಇದೆಲ್ಲವೂ ಸಹ ನಡೀತಾ ಇರತಕ್ಕಂತಹದ್ದು. ಹಾಗಾಗಿ ವಿಶೇಷವಾದಂತಹ ಆ ಕಾಲಘಟ್ಟದಲ್ಲಿ ತಾವೆಲ್ಲರೂ ಸಹ ಯಾಗಕ್ಕೆ ಬಂದು ಅಂದು ಶನಿದೇವರ ಮತ್ತು ಹನುಮದೇವರ, ಹನುಮನಿಗೆ ವಿಶೇಷವಾಗಿ ಯಾಕೆ ಪೂಜೆ ಮಾಡಬೇಕು ಅಂದ್ರೆ ಹನುಮ ಹೇಳ್ತಾ ಅಂತಂದ್ರೆ ಸಾಕು, ಹೇಳೋದು ಬೇಡ, ನೀವು ಹನುಮನ್ ಮುಂದ್ರೆ ನಿಂತ್ರೆ ಸಾಕು, ಶನಿದೇವರು ಯಾವುದೇ ಕಾರಣಕ್ಕೂ ಕಾಟ ಕೊಡುವುದಿಲ್ಲ. ಶಾಂತಿ ಮಾಡಿಸ್ಕೊಳ್ಬೇಕಾಗಿರ್ತಕ್ಕಂತಹ ರಾಶಿಗಳು ಅಷ್ಟಮ ಶನಿ ನಡೀತಾ ಇರತಕ್ಕಂತಹ ಸಿಂಹ ರಾಶಿಯವರು, ಅರ್ಧಾಷ್ಟಮ ಶನಿ ನಡೀತಾ ಇರತಕ್ಕಂತಹ ಧನಸ್ಸು ರಾಶಿಯವರು, ಪಂಚಮ ಶನಿ ನಡೀತಾ ಇರತಕ್ಕಂತಹ ವೃಶ್ಚಿಕ ರಾಶಿಯವರು, ಅದೇ ರೀತಿಯಾಗಿ 7.5 ನಡೀತಾ ಇರತಕ್ಕಂತಹ ಕುಂಭ, ಮೀನ, ಮೇಷ ಈ ರಾಶಿಯವರು ಬಂದು ವಿಶೇಷವಾಗಿ ಶನಿದೇವರ ಮತ್ತು ಹನುಮದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಬದುಕನ್ನ ಒಂದು ಸರಿದಾರಿಗೆ ತಗೊಂಡು ಬನ್ನಿ. ಆ ಒಂದು ಸಂದರ್ಭದಲ್ಲಿ ಹನುಮನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ. ನೀವೇ ಸ್ವತಃ ಪೂಜೆ ಮಾಡಬಹುದು, ನೀವೇ ಸ್ವತಃ ಅಭಿಷೇಕವನ್ನು ಮಾಡಬಹುದು. ನಿಮ್ಮ ದೋಷಗಳನ್ನ ನೀವೇ ಹೇಳ್ಕೊಳ್ತಾ ಪರಿಹಾರವಾಗಿ, ಅಲ್ಲಿ ಯಾರು ಮಧ್ಯದಲ್ಲಿ ಪುರೋಹಿತರು, ಅರ್ಚಕರು ಯಾರು ನಿಂತುಕೊಳ್ಳದೆ ನೀವೇ ಸ್ವತಃ ನಿಮ್ಮ ಕೈನಲ್ಲಿ ಮಾಡಿ ನಿಮಗೆ ಒಂದು ವಿಶೇಷವಾದಂತಹ ಅನುಭೂತಿ, ಪ್ರಪಂಚದಲ್ಲೇ ಪ್ರಪ್ರಥಮವಾಗಿರತಕ್ಕಂತಹ ಈ ಒಂದು ವಿಶೇಷವಾದಂತಹ ದಕ್ಷಿಣಕ್ಕೆ ಮುಖ ಮಾಡುವಂತಹ ಹನುಮನ ಸಮೇತವಿರ್ತಕ್ಕಂತಹ ಈ ಒಂದು ಶನಿದೇವರ ವಿಗ್ರಹಕ್ಕೆ ನೀವೇ ಸ್ವತಃ ಪೂಜೆಯನ್ನು ಮಾಡಿ ಶುಭವಾಗ್ಲಿ, ಮಂಗಳವಾಗ್ಲಿ. ಸೊ ಹಾಗಾಗಿ ಶನಿ ಮಹಾಯಾಗದಲ್ಲಿ ಪಾಲ್ಗೊಳ್ಳೋದು ಮರಿಬೇಡಿ. ನಿಮ್ಮ ಬದುಕನ್ನ ಒಂದು ಹಂತಕ್ಕೆ ಸಂಪೂರ್ಣವಾದ ಬದಲಾವಣೆಯ ಕಡೆಗೆ ತಗೊಂಡು ಹೋಗಿ ಚೆನ್ನಾಗಿರ್ಲಿ. ಇನ್ನು ಬಂಧು ಬಾಂಧವರಲ್ಲಿ ಬಹಳ ಗೌರವ ಸ್ಥಾನಮಾನಗಳು ನಿಮಗೆ ಸಿಗ್ತಾ ಇರತಕ್ಕಂತಹದ್ದು, ಲಾಭಗಳು ಹೆಚ್ಚಿಗೆಯಾಗತ್ತೆ, ನಷ್ಟಗಳು ಕಡಿಮೆ ಆಗುವಂಥದ್ದು, ಆದಾಯದ ಒಳಹರಿವು ಹೆಚ್ಚಿ ಖರ್ಚುಗಳು ಕಡಿಮೆ ಆಗ್ತಕ್ಕಂತಹ ತಿಂಗಳು, ಪ್ರಾಪಂಚಿಕ ಸುಖ ಜೀವನದಲ್ಲಿ ಹೆಚ್ಚಿನ ನೆಮ್ಮದಿ ಅನ್ನುವಂಥದ್ದು ಸಿಗತ್ತೆ, ಸ್ಥಿರಾಸ್ತಿಯ ಖರೀದಿ ಮಾಡ್ತಕ್ಕಂತಹ ಯೋಚನೆಗಳು ನಿಮಗೆ ಉತ್ತಮ ರೀತಿಯಾಗಿರತಕ್ಕಂತಹ ಫಲವನ್ನ ಕೊಡ್ತಾ ಇರ್ತಕ್ಕಂತಹದ್ದು, ವಾಹನ ಮತ್ತು ವಸ್ತುಗಳ ಸಂಗ್ರಹಣೆಯನ್ನ ಮಾಡಿಕೊಳ್ತೀರಾ, ಧನಪ್ರಾಪ್ತಿಯು ತುಂಬಾನೇ ಚೆನ್ನಾಗಿ ಆಗತ್ತೆ, ಜೊತೆಗೆ ಸುಖ ಹೆಚ್ಚಿಗೆ ಆಗ್ತದೆ, ದುಃಖ ಕಡಿಮೆ ಆಗ್ತಕ್ಕಂಥದ್ದು, ಲಾಭ ಹೆಚ್ಚಿಗೆ ಆಗ್ತದೆ, ನಷ್ಟ ಕಡಿಮೆ ಆಗ್ತಕ್ಕಂತಹದ್ದು, ಮನಸ್ಸಿಗೆ ಬಹಳ ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಸಿಗತ್ತೆ. ವೃಷಭ ರಾಶಿಯವರಿಗೆ ಈ ತಿಂಗಳು ಎಲ್ಲೋ ಒಂದ್ ಕಡೆ ಗುರು ಶುಕ್ರರು ಸೇರಿರೋದ್ರಿಂದ ತೃತೀಯ ಸ್ಥಾನದಲ್ಲಿ ನಿಮ್ಮ ಚಿತ್ತ ಚಾಂಚಲ್ಯದಿಂದಾಗಿ ಕೆಲಸಗಳನ್ನು ಹಾಳು ಮಾಡ್ಕೊಳ್ಬಹುದು. ಸ್ವಲ್ಪ ಮಟ್ಟಕ್ಕೆ ತಾಳ್ಮೆಯಾಗಿ ಇರಿ. ಜೊತೆಗೆ ದುಷ್ಟ ಜನರ ಸವಹಾಸಗಳು ಬಂದ್ಬಿಡತ್ವೆ. ಬೃಹಸ್ಪತಿ ಮತ್ತು ಶುಕ್ರ ಇಬ್ಬರೂ ಆಚಾರ್ಯರೇ. ಒಬ್ಬರು ದುಷ್ಟರಿಗೆ ಆಚಾರ್ಯರು, ಇನ್ನೊಬ್ಬರು ಶಿಷ್ಟರಿಗೆ ಆಚಾರ್ಯರು.
ದೇವತೆಗಳೆಲ್ಲರನ್ನು ನಾವು ಶಿಷ್ಟರೇ ಅಂತ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಅಲ್ಲೂ ಸಹ ಲೋಭಿಗಳಿದ್ದಾರೆ. ಆದ್ರೆ ಆ ಲೋಭಿಗಳು ಭೂಲೋಕದ ಜನತೆಗೆ ಲೋಭತನ ತೋರಿಸ್ಲಿಲ್ಲ, ಅಧಿಕಾರದ ಲೋಭೆಯಿಂದಾಗಿ ಏನೋ ಮಾಡಿಕೊಂಡ್ರು, ಜನಗಳನ್ನ ಶಿಕ್ಷಿಸ್ಲಿಲ್ಲ, ಜನಗಳಿಗೆ ತೊಂದರೆ ಕೊಡ್ಲಿಲ್ಲ, ಅದು ಬೇರೆ ವಿಚಾರ. ಹಣದ ವ್ಯವಹಾರಗಳು, ಲೇವಾದೇವಿ ವ್ಯವಹಾರವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಚಿಟ್ ಫಂಡ್ಸ್ ಗಳನ್ನ ಮತ್ತು ಈ ಫೈನಾನ್ಸ್ ಕಂಪನಿಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಲಾಭಗಳಿದ್ದಾವೆ. ನೌಕರರಿಗೆ ವಿಶೇಷವಾಗಿ ಅಭಿವೃದ್ಧಿಯ ಯೋಗ ಇರುವಂತಹದ್ದು. ಈ ಹಿಂದೆ ತಟಸ್ಥವಾಗಿದ್ದಂತಹ ಅನೇಕ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ. ಈ ತಿಂಗಳು ನಿಮ್ಗೆ ಪ್ರಮೋಷನ್, ಇನ್ಕ್ರಿಮೆಂಟ್, ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ ಸಿಗತಕ್ಕಂತಹ ಯೋಗದ ಫಲ ಇದೆ. ನೌಕರರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾಗ್ತೀರಾ. ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನ ನಿಮಗೆ ಗುರುತಿಸಿ ಗೌರವ ಕೊಡತಕ್ಕಂತಹ ತಿಂಗಳು ಅಂತಾನೆ ಹೇಳಬಹುದು. ವ್ಯಾಪಾರಸ್ಥರಿಗೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಅತ್ಯಧಿಕವಾದಂತಹ ಹಣಕಾಸಿನ ಲಾಭ ಉಂಟಾಗ್ತದೆ. ಅದೇ ರೀತಿಯಾಗಿ ಖರ್ಚುಗಳು ಸಹ ನಿಮಗೆ ಕಡಿಮೆ ಉಂಟಾಗತಕ್ಕಂತಹದ್ದು. ಯೋಚನೆ ಮಾಡಬೇಡಿ, ಚೆನ್ನಾಗಿರ್ತಕ್ಕಂತಹ ತಿಂಗಳು ಅಂತಾನೆ ಅಂದ್ಕೊಳ್ಳಿ. ಒಳ್ಳೆ ರೀತಿಯಾಗಿ ನಿಮ್ ಜೀವನ ಚೆನ್ನಾಗಾಗ್ಲಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಕ್ಕೆ ಕಷ್ಟಪಟ್ಟು ನೋಡಿ, ವಿದ್ಯಾಧಿಪತಿಯಾಗಿರತಕ್ಕಂತಹ ಬುಧನು ತೃತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಆ ತೃತೀಯ ಸ್ಥಾನಕ್ಕೆ ಹೋಗೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತು ಅನ್ನೋ ಭಾವದಲ್ಲಿ ಗೊತ್ತಿರೋಲ್ದಿರೋದನ್ನ ನೀವು ತಲೆ ಕೆಡಿಸ್ಕೊಳ್ಳೋಕ್ ಹೋಗಲ್ಲ. ನನಗೆ ಸೇಬು ಹಣ್ಣು ಅಂತ ಗೊತ್ತಿದೆ, ಆದ್ರೆ ಆ ಸೇಬು ಹಣ್ಣು ಯಾವ ಸೇಬು ಹಣ್ಣು ಅಂತ ಗೊತ್ತಿಲ್ವೇ. ಬೇಕಾದಷ್ಟು ಬ್ರೀಡ್ಗಳಿದ್ದಾವೆ. ಅದನ್ನ ಯೋಚನೆ ಮಾಡ್ಬೇಕಲ್ವಾ ವಿದ್ಯಾರ್ಥಿಗಳು, ಅದನ್ನ ಯೋಚನೆ ಮಾಡಿ ವಿದ್ಯಾರ್ಥಿಗಳು. ಅದಾದ ನಂತರ ಜೊತೆಗೆ ಯಾರ ಜೊತೆಗೂ ವಾದ ವಿವಾದಗಳಿಗೆ ಹೋಗ್ಬೇಡಿ, ವಾದ ವಿವಾದಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮವನ್ನ ಹೆಚ್ಚಿಗೆ ಪಡಬೇಕು. ರೈತರಿಗೆ ಒಂದಷ್ಟು ಸಾಗುವಳಿ ಕೆಲಸಗಳು ಸ್ವಲ್ಪ ಮಟ್ಟಕ್ಕೆ ಕಿರಿಕಿರಿ ಅಂತ ಅನ್ಸುತ್ತೆ. ಏನ್ ಯೋಚನೆ ಮಾಡೋದು, ಜೀವನಾನೇ ಸಾಗುವಳಿ ಜೀವನ ಆಗಿ ಹೋಗಿದೆ ಎಲ್ರದ್ದು. ಒಬ್ಬೊಬ್ರದ್ದು ಒಂದೊಂದ್ ರೀತಿ ಸಾಗುವಳಿ, ರೈತರದ್ದು ಒಂದ್ ರೀತಿ ಸಾಗುವಳಿ, ನಮ್ದು ಒಂದ್ ರೀತಿ ಸಾಗುವಳಿ, ನಿಮ್ದು ಇನ್ನೊಂದ್ ರೀತಿ ಸಾಗುವಳಿ. ಸಾಗುವಳಿ ಇಲ್ದಿರೋ ಜೀವನಾನೇ ಇಲ್ವಲ್ಲ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇದು ವೃಷಭ ರಾಶಿಯವರಿಗೆ ಜೂನ್ ತಿಂಗಳ ವಿಶೇಷವಾದಂತಹ ಮಾಸ. ಭವಿಷ್ಯ ಪರಿಹಾರ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿನ ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಶ್ರಯಾಗಿರಿ. ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ಮರಗಳನ್ನ ಕಾಪಾಡಿಕೊಳ್ಳಿ. ಒಂದಿಷ್ಟು ಜೀವ ಜಂತುಗಳಿಗೆ ಆಶ್ರಯಾಗಿರಿ. ಇನ್ನು ಅಷ್ಟಲಕ್ಷ್ಮಿ ಸ್ತೋತ್ರವನ್ನ ಪ್ರತಿನಿತ್ಯ ಉತ್ತರಕ್ಕೆ ಅಭಿಮುಖವಾಗಿ ಕುಳಿತು ನೀವು ಪಠಣವನ್ನ ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ, ನಿಮ್ಮೆಲ್ಲರ ಜೀವನ ಸುಖದಾಯಕವಾಗಿ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಚೆನ್ನಾಗಿರ್ಲಿ. ಇದಾಗಿತ್ತು ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ವೃಷಭ ರಾಶಿಯವರಿಗೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.